ಹಾಯ್ ಹಲೋ ನಮಸ್ಕಾರ. ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ನಾನಿವಾಗ ತೋರಿಸ್ತಾ ಇದ್ದೀನಿ ನಮ್ಮ ತೋಟದಲ್ಲಿ ಯಾವ್ಯಾವ ಥರ ಹೂಗಳನ್ನ ಹಚ್ಚಿದ್ದೀವಿ, ಯಾವ್ಯಾವ ಥರ ಮೇಂಟೈನ್ ಮಾಡಿದ್ದೀವಿ, ನಮ್ಮ ಗಿಡಗಳನ್ನ ಮತ್ತೆ ನಮ್ಮ ಹೊಲಗಳನ್ನ ಯಾವ್ಯಾವ ಥರ ಮೇಂಟೈನ್ ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸಲಿಕ್ಕೆ ಹೊರಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡೋದಾದ್ರೆ ನೋಡಿ, ತೆಂಗು ಇದು 5 ವರ್ಷ ಆಯ್ತು ಇದನ್ನ ಹಚ್ಚಿ. ನೋಡಿ ಯಾವ ತರ ಶೃಂಗಾರ ಬಿಟ್ಟಿದೆ ಅಂತ. ಶೃಂಗಾರ ಎಲ್ಲ ಬಿಟ್ಟಿದೆ, ಇದು ಶೃಂಗಾರ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಇದು 5 ವರ್ಷ ಆಯ್ತು. ನೋಡಿ ಯಾವ ತರ ಬಡ್ಡಿ ಎಲ್ಲ ಬಿಟ್ಟಿದೆ. ಇದನ್ನ ಕಂಪ್ಲೀಟ್ ಆಗಿ ಸಾವಯವ ರೀತಿಯಲ್ಲಿ ಬೆಳೆಸಿದೀವಿ. ನೋಡ್ತಾ ಇರ್ಬೋದು, ಇಲ್ಲಿಂದ ಲೈನ್ ತಗೊಂಡಿದೀವಿ ಮನೆಗೆ ಲೈನ್ ತಗೊಂಡು ಹಸುಗಳಿಗೆ ಬೆಳಕಾಗ್ಲಿ ಅಂತ ತಗೊಂಡಿದೀವಿ. ಮತ್ತೆ ಇಲ್ಲಿ ಒಂದು ನಲ್ಲಿನ ಫಿಕ್ಸ್ ಮಾಡಿದೀವಿ. ಈ ನಲ್ಲಿ ಮುಖಾಂತರನೇ ಪಪ್ಪಾಯಿ ಗಿಡ, ಅಡಿಕೆ ಗಿಡ ಎಲ್ಲಕ್ಕೂ ನೀರ್ ಬಿಡ್ತಾ ಇರ್ಬೋದು. ಇವು ನೋಡ್ಬೋದು, ಇವು ಬಾಳಲ್ಲ, ಇವು 1 ವರ್ಷದ ಗಿಡ ಇರ್ಬೋದು. ಇವು ಅಷ್ಟೇ. ನೋಡಿ ಯಾವ ತರ ಇದೆ ಅಂತ. ಇವು ಅಡಿಕೆ ಗಿಡ ಇದು ಮೊನ್ನೆ ನಾವು ಪೂಜೆ ಮಾಡಿ ತಂದು ಬಿಸಾಕಿರೋ ಚಂಡ ಹೂವಿನ ಗಿಡ. ಇವು ನೋಡ್ತಾ ಇರ್ಬೋದು ಯಾವ ತರ ಇದು ಆಗಿದೆ, ಬಂದಿದೆ ಅಂತ. ಮತ್ತೆ ಇವೆಲ್ಲ ಅಡಿಕೆ ಗಿಡ ನೋಡಿ. ಇಷ್ಟೆಲ್ಲ ನಾವು ಪಪ್ಪಾಯನ್ನ ಮನೆಯ ಸಲುವಾಗಿ ಹಚ್ಚಿದೀವಿ. ನೋಡ್ತಾ ಇರ್ಬೋದು, ಇವೆಲ್ಲ ಪಪ್ಪಾಯಿ ಗಿಡ. ಆಮೇಲೆ ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಇದೀನಿ, ಬನ್ನಿ. ನೆಕ್ಸ್ಟ್ ನಾನು ನಿಮ್ಗೆ ತೋರ್ಸಕ್ ಹೋಗ್ತಿದ್ದೀನಿ. ನೋಡಿ, ಇವು ಮಾವಿನ ಗಿಡ. ಇವೆಲ್ಲ 5 ವರ್ಷ ಆಯ್ತು ಇವನ್ನ ಹಚ್ಚಿ. ನೋಡಿ ಇವೆಲ್ಲ ಮಾವಿನ ಗಿಡ ಯಾವ ತರ ಕಾಯಿ ಬರ್ತಾ ಇದೆ. ಇನ್ನು ಈ ಸಲ ಸ್ವಲ್ಪ ಮೋಡ ಗಾಳಿ ಹೆಚ್ಚಿಗೆ ಆಗಿ ಹೂವೆಲ್ಲ ಉದುರಿ ಹೋಗಿದೆ. ಮತ್ತೆ ನೋಡ್ತಾ ಇರ್ಬೋದು ನೀವು ಯಾವ ತರ ಬಂದಿದೆ. ಇದು ಕೇವಲ 4 ತಿಂಗಳ ದಾಳಂಬ್ರಿ ಗಿಡ. ಇದು 4 ತಿಂಗಳ ದಾಳಂಬ್ರಿ ಗಿಡ. ನೋಡ್ತಾ ಇರ್ಬೋದು ಯಾವ ರೀತಿ ಬೆಳೆದಿದೆ ಅಂತ. ಆಗ್ಲೇ ನಿಮ್ಗೆ ನೋಡಿ ಹೂ ಯಾವ ತರ ಇದೆ. ಹೂ ಬಂದು ಕಾಯಿ ಕುಂತಿದೆ. ಮತ್ತೆ ಇಲ್ಲಿ ನೋಡಿ ಯಾವ ತರ ಇದೆ ಅಂತ. ಹೂ ಈಗಾಗ್ಲೇ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತೆ ಇದಾದ್ಮೇಲೆ ನೋಡಿ ಹೂವು ಯಾವ ತರ ಒಣಗೋಗಿವೆ ಅಂತ. ಯಾಕಂದ್ರೆ ಇದ್ರ ಸಲುವಾಗಿ ಮೂಡುಗಾಳಿ ಹೆಚ್ಚಿಗೆ ಆಗಿ ಅದ್ರ ಸಲುವಾಗಿ ಉದುರಿ ಹೋಗಿವೆ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಸಹ ಹಾಗೆ ಆಗಿದೆ. ಇದು ಇವಾಗ 2 ವರ್ಷ ಆಯ್ತು. ಇದು ಸ್ವಲ್ಪ 1ನೇ ವರ್ಷ. ಇದಕ್ಕೆ ನೀರು ಅಷ್ಟು ಪುರೋಟ ಆಗ್ಲಿಲ್ಲ. ಆದ ಕಾರಣಕ್ಕೆ ಇದು ಕುಂಠಿತಗೊಂಡಿದೆ. ಈ ಸಲ ಚೆನ್ನಾಗಾಗಿದೆ. ಎಲ್ಲಾ ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಆಗಿ ಸಾವಯವನೇ ಮಾಡ್ತಾ ಇದೀವಿ ನಾವು ಇದನ್ನ. ನೋಡಿ ಗಿಡಗಳಿಗೆಲ್ಲ ಇದು ಅಂಜೂರಿ ಹಣ್ಣು ಯಾವ ತರ ಇದೆ ನೋಡಿ. ಅಂಜೂರಿ ಹಣ್ಣಿನ ಗಿಡ. ಇದು ಬೇಸಿಗೆಯಲ್ಲಿ ಯಾವಾಗಲೂ ಎಲೆ ಉದುರಿ ಹೀಗೆ ಇರೋದು. ಮಳೆಗಾಲದಲ್ಲಿ ಫುಲ್ ಚಿಗಿತಿರುತ್ತೆ. ನೋಡ್ತಾ ಇರ್ಬೋದು ಇವೆ ಅಂಜೂರಿ ಹಣ್ಣು. ಮನೆಗೆ ಈ ಹಣ್ಣ ಇಲ್ಲ ಅನ್ನಲ್ಲ, ಇಷ್ಟೆಲ್ಲ ಹಣ್ಣು ಹಚ್ಚಿದೀವಿ ನಾವು. ಮತ್ತೆ ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಇದೀನಿ ಪೇರ್ಲ ನೋಡಿ ಇಲ್ಲಿ ಯಾವ ತರ ಇದೆ ಅಂತ. ಇದು ಪೇರ್ಲ ಹಣ್ಣು ನೋಡಿ. ಇಲ್ಲಿ ಆಗ್ಲೇ 2 ಬಿಟ್ಟಿದ್ವು, ಅವನ್ನ ತಿಂದಿದೀವಿ. ಮತ್ತೆ ಇಲ್ಲಿ ನೋಡಿ ಯಾವ ತರ ಬಿಟ್ಟಿದೆ ಅಂತ. ನೋಡಿ ಎಷ್ಟೆಲ್ಲಾ ಕಾಯಿ ಬಿಟ್ಟಿದ್ದೇವೆ ಅಂತ. ಮತ್ತೆ ನೆಕ್ಸ್ಟ್ ತೋರ್ಸೋದಾದ್ರೆ ನಿಮ್ಗೆ ಅಂಜೂರಿ ಹಣ್ಣು. ಇದು ಜಾಪ್ರೂಟ್ ಹಲಸಿನ ಹಣ್ಣು. ಅದನ್ನ ನೋಡೋಣ ಬನ್ನಿ. ಹಲಸಿನ ಹಣ್ಣು ಯಾವ ತರ ಇದೆ ನೋಡಿ. ಇದನ್ನ ಹಚ್ಚಿ 5 ವರ್ಷ ಆಯ್ತು. ನೀವು ಯಾವುದೇ ಬೆಳೆನ ಹಾಕಿ, ಯಾವುದೇ ಗಿಡನ ಹಚ್ಚಿ, ಅವು 5 ವರ್ಷ ಆದ್ಮೇಲೆ ಫಸಲು ಖಂಡಿತ ಕೊಟ್ಟೆ ಕೊಡುತ್ತವೆ. ಕೊಟ್ಟಿಲ್ಲ ಅಂತ ಯಾವುದೇ ಗಿಡನ ಕಡಿಬೇಡಿ. ನೋಡಿ ಯಾವ ತರ ಇದೆ. ಇದು 5 ವರ್ಷದ ಗಿಡ. ಯಾವ ತರ ಇದೆ ನೋಡಿ. 5 ವರ್ಷದ ಗಿಡ ಇದು. ನೋಡ್ತಾ ಇರ್ಬೋದು ನೀವು, ಇದೆಲ್ಲ 5 ವರ್ಷದ ಗಿಡ. ಇದು 5 ವರ್ಷದ ಗಿಡ. ಇದು ಇನ್ನೂ ಲೇಟ್ ಆಗಿದೆ. ಯಾಕೋ ಬಿಡ್ತಾ ಇಲ್ಲ ಇದು ನೀರ್ ಹಣ್ಣು. ಒಳಗಡೆ ತೋರಿಸ್ತಾ ಇದೀನಿ ಬನ್ನಿ ನಿಮ್ಗೆ. ನೋಡಿ ಇಲ್ಲಿ ಯಾವ ತರ ಇದೆ ಅಂತ. ನೋಡಿ ಹಲಸಿನ ಹಣ್ಣು ಆಗ್ಲೇ ಯಾವ ತರ ಕಾಯಿ ಕುಂತಿದೆ ಅಂತ. ನೋಡಿ ಇಲ್ಲಿ ಯಾವ ತರ ಇದೆ ಅಂತ. ಇಷ್ಟೆಲ್ಲಾ ಕಾಯಿ ಕುಂತಿದೆ. ಸ್ಮೆಲ್ ಯಾವ ತರ ಇದೆ ನೋಡಿ. ಇಷ್ಟೆಲ್ಲಾ ಸಖತ್ತಾಗಿ ಸ್ಮೆಲ್ ಇದೆ. ಬಹಳ ಚೆನ್ನಾಗಿದೆ ನೋಡಿ. ಈ ಸಲ ಇಷ್ಟೆಲ್ಲಾ ಕುಂತಿದೆ. ಇವು ಕಾಯಿ ಬಹಳ ಚೆನ್ನಾಗಿರುತ್ತೆ. ಈ ಸಲ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ. ನೋಡ್ತಾ ಇರ್ಬೋದು ನೀವು ಯಾವ ತರ ದೊಡ್ಡದಾಗಿದೆ ಮರ ಅಂತ. ಮತ್ತೆ ನೆಕ್ಸ್ಟ್
ನೋಡಿ. ಇವಾದ್ಮೇಲೆ ನಾವು ತುಂಬಾ ಜಾತಿಯ ಮಾವಿನ ಗಿಡವನ್ನ ಹಚ್ಚಿದೀವಿ. ಇವು 4 ಲೈನ್ ಏನಿದಾವೆ ಇವು ಆಪಸ್ ಹಣ್ಣು. ಇವೆಲ್ಲ ಆಪಸ್ ಹಣ್ಣು. ಮತ್ತೆ ಇವು ನೆಕ್ಸ್ಟ್ ಇಲ್ಲೇನೆ ಇದಾವೆ ಇವೆಲ್ಲ ತೋತಾಪುರಿ ಅಂತ ಅಂದ್ರೆ ನೀವೆಲ್ಲ ನೋಡ್ತಾ ಇರಬಹುದು. ಇವೆಲ್ಲ ಹಾಗೆ ಊಟದಲ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ. ಇವೆಲ್ಲ ಹಣ್ಣಿನ ಗಿಡಗಳು. ಇವೆಲ್ಲ ಹಣ್ಣಿನ ಗಿಡಗಳು. ಇದು ದೊಡ್ಡ ಕಾಯಿ ಅಂತ ಅವಾಗ್ಲೇ ಜವಾರಿ ತರ ಬೆಳಿತೆ ಇದೊಂದು. ಮತ್ತೆ ಮೇಲ್ಗಡೆ ಇನ್ನೊಂದು ಪ್ಲಾಟ್ ಇದೆ. ಅದನ್ನ ನೆಕ್ಸ್ಟ್ ಪಾರ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡ್ತಾ ಇರಬಹುದು ಇಷ್ಟೆಲ್ಲಾ ಗಿಡಗಳನ್ನ ನಾವ್ ಈಗಾಗ್ಲೇ ಹಚ್ಚಿದೀವಿ. ಮತ್ತೆ ಇನ್ನೊಂದ್ ಲೈನ್ ಇಲ್ಲಿ ಸೋಯಾಬೀನ್ ಬಿತ್ತಿದೀವಿ. ಇಲ್ಲಿ ಈಗ 3 ದಿವಸ 4 ದಿವಸ ಆಯ್ತು, ಇನ್ನು ಮೊಳಕೆ ಬಂದಿಲ್ಲ. ಮತ್ತೆ ನೋಡಿ ಇಷ್ಟೆಲ್ಲಾ ಇವೆ. ಇಷ್ಟ ಹೇಳ್ತಾ ಮತ್ತೆ ನೆಕ್ಸ್ಟ್ ಪಾರ್ಟ್ ನಾನು ಮಾಡ್ಬಿಡ್ತೀನಿ. ಅಲ್ಲಿವರೆಗೂ ನೀವು ಇದು ಫಸ್ಟ್ ಪಾರ್ಟ್ ನಾನ್ ಮಾಡಿದೀನಿ. ಸೆಕೆಂಡ್ ಪಾರ್ಟ್ ನಾನು ಮಾಡ್ಬಿಡ್ತೀನಿ. ಅಲ್ಲಿವರೆಗೂ ನೀವು ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.